ಗೆಲ್ಲಲೇಬೇಕು. ಇಂಗ್ಲೆಂಡ್ ಟೀಮ್ ವಿರುದ್ಧ 4ನೇ ಟೆಸ್ಟ್ ಪಂದ್ಯ ಗೆಲ್ಲಲೇಬೇಕು ಅಂತ ಟೀಮ್ ಇಂಡಿಯಾ ಪಣ ತೊಟ್ಟಿದೆ. ಅದಕ್ಕಾಗಿ ದೊಡ್ಡ ಸೈನ್ಯವನ್ನೇ ಟೀಮ್ ಇಂಡಿಯಾ ಇಂಗ್ಲೆಂಡ್ ನೆಲದಲ್ಲಿ ಇಳಿಸಿದೆ. ಕಳೆದ 3 ಟೆಸ್ಟ್ನಲ್ಲಿ 2 ಪಂದ್ಯ ಸೋತಿರುವ ಟೀಮ್ ಇಂಡಿಯಾಗೆ 4ನೇ ಯುದ್ಧ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮ್ಯಾಂಚೆಸ್ಟರ್ನಲ್ಲಿ ಟೀಮ್ ಇಂಡಿಯಾ ಗೆಲ್ಲುತ್ತಾ ಇಲ್ವಾ ಎಂಬ ಪ್ರಶ್ನೆಯ ಜೊತೆಗೆ ಎಲ್ಲರನ್ನ ಕಾಡ್ತಿರುವ ಪ್ರಶ್ನೆ ಏನಂದ್ರೆ, ಅನ್ಶುಲ್ ಕಾಂಬೋಜ್ ಡೆಬ್ಲ್ಯೂ ಪಂದ್ಯ ಹೇಗೆ ಆಡ್ತಾರೆ ಅನ್ನೋದು. ತನಗೆ ಸಿಕ್ಕಿರುವ ಅವಕಾಶವನ್ನು ಹೇಗೆ ಬಳಸಿಕೊಳ್ತಾರೆ, ರೈತನ ಮಗನ ಪರಿಶ್ರಮಕ್ಕೆ ಹೇಗೆ ಪ್ರತಿಫಲ ಸಿಗುತ್ತೆ ಅನ್ನೋ ಕುತೂಹಲ ಭಾರತೀಯರಲ್ಲಿ ಹೆಚ್ಚಾಗಿದೆ. ಬನ್ನಿ ಹಾಗಿದ್ರೆ 4ನೇ ಟೆಸ್ಟ್ಗೆ ಭಾರತ ಮಾಡಿಕೊಂಡಿರುವ ಸಿದ್ಧತೆ ಹೇಗಿದೆ, ಯಾರಿಗೆಲ್ಲ ಅದೃಷ್ಟ ಕೈ ಹಿಡಿಯುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಭರ್ಜರಿ ಆರಂಭವನ್ನು ಮಾಡಿದೆ. ಇಂಜುರಿಯ ನಡುವೆ ಡೂ ಆರ್ ಡೈ ಮ್ಯಾಚ್ ಗೆಲ್ಲೋಕೆ ಟೀಮ್ ಇಂಡಿಯಾ ಪಣ ತೊಟ್ಟಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ರೆ, ಇದೇ ಪಂದ್ಯದಲ್ಲಿ ಹರಿಯಾಣ ಎಕ್ಸ್‌ಪ್ರೆಸ್ ಅನ್ಶುಲ್ ಕಾಂಬೋಜ್ಗೆ ಅದೃಷ್ಟ ಕುಲಾಯಿಸಿದೆ. ಮೊದಲಿಗೆ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ. 3 ಅಸ್ತ್ರ ಬಿಟ್ಟ ಟೀಮ್ ಇಂಡಿಯಾ. 4ನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡ ಹಲವು ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಈ ಸರಣಿಯ ಮೊದಲ 3 ಪಂದ್ಯದಲ್ಲಿ ರನ್ ಕಲೆ ಹಾಕುವಲ್ಲಿ ವಿಫಲರಾಗಿರುವ ಕರುಣ್ ನಾಯರ್ ಅವರಿಗೆ ತಂಡ ಗೇಟ್ ಪಾಸ್ ನೀಡಿದೆ. ಇವರ ಸ್ಥಾನದಲ್ಲಿ ಐಪಿಎಲ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಿರುವ ಸಾಯಿ ಸುದರ್ಶನ್ ಅವರಿಗೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಗಾಯಾಳು ಆಟಗಾರರ ಬದಲಿಗೆ ಟೀಮ್ ಇಂಡಿಯಾ ಬದಲಿ ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿದೆ. ಗಾಯಾಳು ನಿತೀಶ್ ಕುಮಾರ್ ರೆಡ್ಡಿ ಬದಲಿಗೆ ಶಾರ್ದುಲ್ ಠಾಕೂರ್ ಅವರಿಗೆ ಅವಕಾಶವನ್ನು ನೀಡಲಾಗಿದೆ. ಇನ್ನು 3ನೇ ವೇಗದ ಬೌಲರ್ ಸ್ಥಾನದಲ್ಲಿ ಆಕಾಶ್ ದೀಪ್ ಬದಲಿಗೆ ಅನ್ಶುಲ್ ಕಾಂಬೋಜ್ಗೆ ಸ್ಥಾನ ಪಡೆದಿದ್ದಾರೆ. ಇನ್ನು 4ನೇ ಟೆಸ್ಟ್ನಲ್ಲಿ ಭಾರತ ತಂಡದಲ್ಲಿ 4 ವೇಗದ ಬೌಲರ್ಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಕಾಂಬೋಜ್, ಸಿರಾಜ್, ಬೂಮ್ರಾ ಜೊತೆಗೆ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಆಲ್ರೌಂಡರ್ ರೂಪದಲ್ಲಿ ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ ಅವರು ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ, ಸತತ 4ನೇ ಬಾರಿಗೆ ಇಂಗ್ಲೆಂಡ್ ಟಾಸ್ ವಿನ್ ಆಗಿದ್ದು ಆಂಗ್ಲ ಪಡೆ ಬೌಲಿಂಗ್ ಆಯ್ದುಕೊಂಡಿದೆ. ಟೀಮ್ ಇಂಡಿಯಾ ಪರ ಕೆಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಉತ್ತಮ ಆರಂಭದ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ರೈತನ ಮಗನ ಎಂಟ್ರಿ. 4ನೇ ಟೆಸ್ಟ್ ಪಂದ್ಯದ ಹೈಲೈಟ್ಸ್ ಏನಂದ್ರೆ, ಹೊಸ ಆಟಗಾರನ ಎಂಟ್ರಿ. ದೇಶೀಯ ಟೂರ್ನಿಯಲ್ಲಿ ಅಬ್ಬರದ ಪ್ರದರ್ಶನ ನೀಡಿದ್ದ 24 ವರ್ಷದ ಮಧ್ಯಮ ವೇಗಿ ಅನ್ಶುಲ್ ಕಾಂಬೋಜ್ ಬಿಸಿಸಿಐ ಆಯ್ಕೆ ಸಮಿತಿಯ ಚಿತ್ತವನ್ನು ಕದ್ದಿದ್ರು. ಈಗ ಇವರು ಇಂಗ್ಲೆಂಡ್ನಲ್ಲಿ ತಮ್ಮ ಚೊಚ್ಚಲ ಪಂದ್ಯವನ್ನು ಆಡ್ತಾ ಇದ್ದಾರೆ. ಆಕಾಶ್ ದೀಪ್ ಬದಲಿಗೆ ಕಾಂಬೋಜ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನು ನೀಡಲಾಗಿದ್ದು, ಮೊದಲ ಡೆಬ್ಲ್ಯೂ ಪಂದ್ಯ ಹೇಗೆ ಆಡ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕಾಂಬೋಜ್ ದೇಶಿ ಕ್ರಿಕೆಟ್ನಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ. ಈ ವರ್ಷದ ರಣಜಿ ಟ್ರೋಫಿಯಲ್ಲಿ ಕೇರಳ ವಿರುದ್ಧ ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ ಪಡೆದು ಸಂಚಲನವನ್ನು ಸೃಷ್ಟಿಸಿದರು. ಹಾಗೆ ಈ ಸಲದ ಐಪಿಎಲ್ನಲ್ಲಿ ಕಾಂಬೋಜ್ ಚೆನ್ನೈ ಪರ ಆಡಿದ್ದು 3.40 ಕೋಟಿಗೆ ಸಿಎಸ್ಕೆ ಇವರನ್ನು ಖರೀದಿ ಮಾಡಿತ್ತು. ಆರಂಭದಲ್ಲಿ ಕೇವಲ ಬೆಂಚ್ಗೆ ಸೀಮಿತವಾಗಿದ್ದ ಕಾಂಬೋಜ್ ಅವಕಾಶ ಸಿಕ್ಕ 8 ಪಂದ್ಯಗಳಿಂದ 8 ವಿಕೆಟ್ ಬೇಟೆ ಆಡಿದ್ರು. ಇನ್ನು ಕಾಂಬೋಜ್ ಹರಿಯಾಣದ ಕರ್ನಲ್ ಮೂಲದವರಾಗಿದ್ದು, ತಂದೆ ಉಧಮ್ ಸಿಂಗ್ ಹಾಗೂ ತಾಯಿ ಪಿಂಕಿ. ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಕಾಂಬೋಜ್ ಅಪ್ಪನ ಸಾಥ್ನಿಂದ ಇಂದು ಇಂಡಿಯಾ ಟೆಸ್ಟ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. 2 ಕಡೆ ಸ್ಟಿಂಗ್ ಮಾಡಬಲ್ಲ ಈತ ಗುಡ್ ಲೈನ್ ಆ್ಯಂಡ್ ಲೆಂತ್ ಜೊತೆಗೆ ಬೌಲಿಂಗ್ನಲ್ಲಿ ವೇರಿಯನ್ಸ್ ಹೊಂದಿದ್ದಾರೆ. 6.2 ಅಡಿ ಉದ್ದ ಇರುವ ಕಾಂಬೋಜ್ ತನಗೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡ್ರೆ ಇವರ ಲಕ್ ಈ ಪಂದ್ಯದಿಂದಲೇ ಚೇಂಜ್ ಆಗೋದು ಪಕ್ಕ. ಗಿಲ್ ಪಡೆಗೆ ವಾರ್ನಿಂಗ್ ಕೊಟ್ಟ ಬೆನ್ ಸ್ಟೋಕ್ಸ್. 3ನೇ ಟೆಸ್ಟ್ ಪಂದ್ಯದಲ್ಲಿ ಗಿಲ್ ಪಡೆ ಮತ್ತು ಸ್ಟೋಕ್ಸ್ ಪಡೆ ನಾನಾ ನೀನಾ ಅಂತ ಸ್ಲೆಡ್ಜಿಂಗ್ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದೀಗ 4ನೇ ಟೆಸ್ಟ್ ಪಂದ್ಯಕ್ಕೆ ಗ್ರೌಂಡ್ನಲ್ಲಿ ಇದು ಮುಂದುವರಿಯುತ್ತೆ ಅನ್ನೋದನ್ನು ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಒತ್ತಿ ಹೇಳಿದ್ದಾರೆ. ಜೊತೆಗೆ ಇಂಡಿಯಾಕ್ಕೆ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ನೀವೇನಾದರೂ ನಮ್ಮ ಮೇಲೆ ಆಕ್ರಮಣಕಾರಿ ವರ್ತನೆ ತೋರಿದ್ರೆ ನಾವು ಸೈಲೆಂಟ್ ಆಗೋ ಮಾತೇ ಇಲ್ಲ ಅಂತ ವಾರ್ನಿಂಗ್ ಮಾಡಿದ್ದಾರೆ. ತಮ್ಮ ತಂಡದ ಆಟಗಾರರು ಭಾರತೀಯ ಆಟಗಾರರ ಆಕ್ರಮಣಶೀಲತೆಗೆ ಪ್ರತಿಕ್ರಿಯಿಸುವುದರಿಂದ ಹಿಂದೆ ಸರಿಯೋದಿಲ್ಲ, ಆದರೆ ನಾವು ಮೊದಲು ಸ್ಲೆಡ್ಜಿಂಗ್ ಶುರು ಮಾಡೋದನ್ನ ಇಷ್ಟಪಡೋದಿಲ್ಲ ಅಂತಾನೂ ಸ್ಟೋಕ್ಸ್ ಹೇಳಿದ್ದಾರೆ. ನಾವು ಗೆದ್ದಿದ್ದು ಸ್ಲೆಡ್ಜಿಂಗ್ ಮೂಲಕ ಅಲ್ಲ, ನಮ್ಮ ಕೌಶಲ್ಯ, ನಮ್ಮ ಸಂಪೂರ್ಣ ಶಕ್ತಿಯನ್ನ ಟೀಮ್ ಇಂಡಿಯಾದ ಮೇಲೆ ಹಾಕಿದ್ದೇವೆ ಎಂದು ಹೇಳುವ ಮೂಲಕ ಟೀಮ್ ಇಂಡಿಯಾ ವಿರುದ್ಧದ ಪಂದ್ಯಕ್ಕೂ ಮೊದಲೇ ಇವರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಪಂದ್ಯ ಆರಂಭವಾಗಿದ್ದು ಸ್ಟೋಕ್ಸ್ ಯಾವ ರೀತಿಯಾಗಿ ಈ ರೀತಿ ವರ್ತನೆಯನ್ನು ಮುಂದುವರಿಸ್ತಾರಾ ಅಥವಾ ಯಾರು ಮೊದಲು ಸ್ಲೆಡ್ಜಿಂಗ್ ಮಾಡ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಟೀಮ್ ಇಂಡಿಯಾ ಪಾಲಿಗೆ ಈ ಟೆಸ್ಟ್ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದ್ದು, ಸೋತ್ರೆ ಸರಣಿಯನ್ನೇ ಕಳೆದುಕೊಳ್ಳಲಿದೆ, ಗೆದ್ರೆ ಸಮಬಲವಾಗಿ 5ನೇ ಟೆಸ್ಟ್ ಹೀಟನ್ನು ಹೆಚ್ಚು ಮಾಡಲಿದೆ. ಡ್ರಾ ಮಾಡಿಕೊಂಡ್ರೆ 5ನೇ ಟೆಸ್ಟ್ ಗೆದ್ದು ಸರಣಿ ಸಮಬಲ ಮಾಡಿಕೊಳ್ಳಬೇಕಾಗಿದೆ. ಹೀಗಾಗಿ ಟೀಮ್ ಇಂಡಿಯಾ ಯಾವ ಥರ ಆಡುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ನಮಸ್ಕಾರ.